ಚಾಕು ಆಗ್ಲಿಲ್ಲ. ರಾಮನ್ ಮೇಲೆ ಭಕ್ತಿ ಇದ್ರೆ ಚಾಕು ಅರಿತದಲ್ಲ ಮ್ಯಾಮ್. ನೀವು ಸೌತೆಕಾಯಿ ಕಟ್ ಮಾಡ್ತವ್ರೆ ಮ್ಯಾಮ್. ಇವ್ರು ಕಾಣಿಸಲ್ಲ ಮ್ಯಾಮ್, ಪಾಪ ಕಷ್ಟಪಟ್ಟು ಬರೀತಾ ಇದಾರೆ. ಕಣ್ಣಲ್ಲೆಲ್ಲ ನೀರು ಒರೆಸ್ಕೊಂಡು ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ಹುಣಸೆಹಣ್ಣಲ್ಲಿ ಹುಳಿ ತೆಗಿತಾವ್ರೆ. ಮ್ಯಾಮ್ ನಾವ್ ಹಂಗಂದಿದ್ದು ಅವ್ರು ಬೇರೆ ಬೇರೆ ಏನೋ ಹೇಳಿದ್ರು. ನಾವು ಅದಕ್ಕೆ ಆತರ ಹೇಳಿದ್ದು. ಅವ್ರೇನೋ ಬೇರೆ ಇಲ್ಲ, ನೀವೇನೋ ಬೇರೆ ಹೇಳಿದ್ರಿ. ಇಲ್ಲ ಇಲ್ಲ ನಾವ್ ಹೇಳಿದ್ದು, ಅವ್ರೇನೋ ಬೇರೆ ಹೇಳಿದ್ರು. ಹೇಳಿದಕ್ಕೆ ನಾವು ಹುಣಸೆಹಣ್ಣು ಹುಳಿಯನ್ನು ತೆಗಿಯೋದು ಅಂತ ಹೇಳಿದ್ವಿ. ಹುಣಸೆಹಣ್ಣು ಹುಳಿ ತೆಗಿತಿದ್ವಿ, ನೀವು ಹುಣಸೆಹಣ್ಣು ಹುಣಸೆ ಹೋಲಿ ಬಿಡಿ ಮ್ಯಾಮ್. ಆಯ್ತು, ನೀವು ಕಟ್ ಮಾಡಿ ಮ್ಯಾಮ್. ಮ್ಯಾಮ್ ಭಕ್ತಿಯಿಂದ ಕಟ್ ಮಾಡಿ, ಚಾಕು ಅರಿಯುತ್ತೆ. ಆಂಜನೇಯನೇ ಬಂದು ಕುಂತ್ಕೊಂಡ್ಬಿಡುದು. ರಾಮ, ಶ್ರೀರಾಮ. ಅದಕ್ಕೆ ನೋಡಿ ನೆನ್ಸ್ಕೊಂಡ್ ಕಟ್ ಮಾಡ್ಬೇಕು. ನೀವು ಸುಮ್ನೆ ಮಾಡಿದ್ರೆ ಕಟ್ ಆಗಲ್ಲ ಅದು. ಹಂಗೆ ತಲೆ ಎತ್ತಿ ಮ್ಯಾಮ್. ಯಾರು ತಲೆ ಎತ್ತಬೇಕು? ನೀವೇ. ಐಶು ತಲೆ ಎತ್ತಲ? ಬೇಡ ಬೇಡ. ಅವಳೇ ಬಿಟ್ಟು ಹೋಗಿದ್ದು. ಹೇಳಿ ಮ್ಯಾಮ್. ರೌಡಿಗಳು ಫೀಲ್ಡ್ ಬಿಟ್ಟಿರ್ತಾರೆ, ಆದ್ರೆ ಕತ್ತರಿಸದ್ ಬಿಟ್ಟಿರ್ತಾರ. ಹಂಗೆ ನಮ್ಮ ಮ್ಯಾಮ್ ಫೀಲ್ಡ್ ಬಿಟ್ಟಿರ್ಬೋದು, ಕತ್ರಿಸೋದ್ ಮಾತ್ರ. ಯಾವ ಫೀಲ್ಡ್? ಕತ್ತರಿಸೋ ಫೀಲ್ಡ್ ಅಲ್ಲ, ಕಟ್ ಮಾಡೋ ಫೀಲ್ಡ್. ಅಡಿಗೆ ಮನೆ ಬಿಟ್ಟು ತುಂಬಾ ವರ್ಷ ಆಗಿರ್ಬೋದು, ಆದ್ರೆ ಕತ್ತರಿಸೋದೆಲ್ಲ ಮರ್ತಿಲ್ಲ, ಉತ್ತರಿಸೋದು ಮರ್ತಿಲ್ಲ. ಚೆನ್ನಾಗಿ ಉತ್ತರಿಸ್ತಾವ್ರಲ್ವಾ? ಉತ್ತರಿಸ್ತವ್ರೆ. ಅದು ಸ್ಕಿಲ್ಫುಲ್ ಆಗಿ. ಇದನ್ನೇ ಸ್ಕಿಲ್ ಅನ್ನೋದು. ನಮ್ಮ ಮನೆಗಳಲ್ಲಿ ಬಾಡು ಬಳ್ಳೆ ಎಲ್ಲ ಜಾಸ್ತಿ ಅಲ್ಲ, ಅವಾಗೆಲ್ಲ ನಮ್ಗೆ ಮಾಡೋಕಿಲ್ವಾ? ಇನ್ನು ಇದು ಮಜ್ಜಿಗೆ ಆಗೋಕಿಲ್ವಾ? ಇನ್ನು ಮ್ಯಾಮ್ ಇವ್ರನ್ನ ಮೊಸರು ಕಟ್ ಮಾಡಕ್ಕೆ ಇಟ್ಕೊಳ್ಳಿ ನೀವು, ಬೇರೆ ಏನು ಬೇಡ. ಬೇರೆ ಏನಕ್ಕೂ ಬೇಡ ಮ್ಯಾಮ್. ಪಾನ್ಕೋಕ್ಕೆ ಉಪ್ಪು ಹಾಕ್ತಾವ್ರೆ ಮ್ಯಾಮ್. ನಿಂಬೆಹಣ್ಣು ಜ್ಯೂಸ್ ಕೊಂಚೂರು ಹಾಕ್ತಾರೆ ಅಷ್ಟೇ ಮ್ಯಾಮ್, ಪಾನ್ಕೋಕ್ಕೆಲ್ಲ ಹಾಕಲ್ಲ. ನಾನು ಅದೇ ಕನ್ಫ್ಯೂಷನ್ ನಿಮ್ಗೆ ಕೇಳಿದ್ದು. ನೀವು ಮೊಸರು ಕಟ್ ಮಾಡಿ ಮ್ಯಾಮ್, ಬೇರೆ ಏನು ಮಾಡಬೇಡಿ ಮ್ಯಾಮ್. ಹುಷಾರು, ಮಜ್ಜಿಗೆಗೆ ಮೇಲೆ ಬೆಲ್ಲ ಹಾಕೊಟ್ಬಿಟ್ಟಾರು. ಸಬಾಷ್ ಮ್ಯಾಮ್. ಇವರೆಲ್ಲ ಏನು ಅಡುಗೆನೆ ಮಾಡೋದಿಲ್ವಾ? ಅದೇನು ಅನ್ನೋದೇ ಗೊತ್ತಿಲ್ಲ, ಅದ್ ಹೆಂಗ್ ಇವರೆಲ್ಲ ನಡೆಸ್ತವ್ರೆ ಅನ್ನೋದೇ ನನಗೆ ಗೊತ್ತಾಯ್ತಾ ಇಲ್ಲ. ರಾಮ ಕಾಪಾಡಪ್ಪ. ಸ್ವಲ್ಪ ಮಾಡಕ್ ಹೋದ್ರು ಜಾಸ್ತಿ ಮಾಡ. ಎಷ್ಟ್ ಮಾಡಿದ್ರೆ ಸಾಲ್ಟ್ ಕಮ್ಮಿನೇ ಇರ್ಬೇಕು. ಬಂದ್ರು ಆ ಪಾಂಕುಗಳಿಗೆ ಕೊಡಪ್ಪ ಆಯ್ತಾ. ಫಸ್ಟ್ ನೀವು ತಗೊಳ್ರಪ್ಪ. ಬಂದ್ರ ಏನು ಮ್ಯಾಮ್ ಮಾಡ್ಕೊಳ ಫಸ್ಟ್ ಇದು ವಿಡಿಯೋನ. ಮ್ಯಾಮ್ ಇನ್ನೊಂದು ಹುಳಿ ಇರುತ್ತಪ್ಪ ಅಂತ ಸಖತ್ತಾಗೈತೆ ಪಾನಕ. ಅದು ಹೊಸ
ತುಂಬ ವರ್ಷಗಳ ಕನಸು ಅಂತಲೇ ಹೇಳ್ಬೋದು. ಈ ಥರ ಶ್ರೀರಾಮನವಮಿಗೆ ಮಜ್ಜಿಗೆ ಪಾನಕ ಹೆಸರುಬೇಳೆ ಎಲ್ಲ ಮಾಡಿ ನಾನು ಕೊಡಬೇಕು ಜನಕ್ಕೆ ಅನ್ನೋದು ನಾನು ಪ್ರತಿ ವರ್ಷವೂ ಕೂಡ ಅನ್ಕೊತಾನೆ ಇದ್ದೆ. ಅದು ಇವತ್ತು ಶ್ರೀರಾಮನವಮಿ ಅನ್ನೋ ಥರ ಗೊತ್ತಾಗೋದು. ಈಗ ನಾನು ವರ್ಕ್ ಡೇಸಲ್ಲಿ ನನಗೆ ಯಾವ್ಯಾವ ಹಬ್ಬ ಬೀಳುತ್ತೆ ಅನ್ನೋದೇ ಮರ್ತೋಗ್ಬಿಡ್ತೀನಿ. ಮತ್ತು ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೋತೀನಿ. ಬಟ್ ಈ ಸರಿ ನನಗೆ 2 ಡೇಸ್ ಬಿಫೋರೇ ಶ್ರೀರಾಮನವಮಿ ಯಾವಾಗ ಅಂತ ಗೊತ್ತಾಗಿತ್ತು. ಸೊ ಹಾಗಾಗಿ ಮೆಂಟಲಿ ಪ್ರಿಪೇರ್ಡ್ ಆಗಿದೆ. ನಿಜ ಹೇಳ್ತೀನಿ, ನನಗೆ ಕೆಲವೊಂದನ್ನು ಮಾಡಬೇಕಾದ್ರೆ ಏನಾದರೂ ಒಂದು ಶುಭ ಕಾರ್ಯ ಮಾಡ್ತಾಯಿದ್ದೀನಿ ಅಂದಾಗ 108 ವಿಘ್ನಗಳು ಬರುತ್ತೆ. ಸೊ ಇದನ್ನು ಮಾಡಬೇಕಾದ್ರೂ ಅಷ್ಟೇ 108 ವಿಘ್ನಗಳು ಬಂತು. ಎಲ್ಲ ವಿಘ್ನಗಳನ್ನು ನಿಭಾಯಿಸಿ ನಾನು ಶ್ರೀರಾಮನವಮಿಗೆ ಈ ಒಂದು ಸೇವೆನ ಮಾಡಿದೆ. ಶ್ರೀರಾಮನವಮಿ ಹಬ್ಬದ ದಿನ ಈ ಒಂದು ಸೇವೆನ ಮಾಡಿದೆ. ಅದೊಂದು ಖುಷಿ ಅನ್ನಿಸ್ತು. ನಾನು 10 ಜನ ಕೊಟ್ಟಿದ್ದೀನಿ, 50 ಜನ ಕೊಟ್ಟಿದ್ದೀನಿ, ನಿಜ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಇದು ಮಾಡಬೇಕು ಅನ್ನೋದು ಸಣ್ಣದಾಗಾದ್ರೂ ಪ್ರಾರಂಭ ಆಯ್ತಲ್ಲ, ಅದು ತುಂಬ ಖುಷಿ ಆಯಿತು. ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಸ್ಟೂಡೆಂಟ್ಸ್ಗಳು, ಈ ಬ್ಯಾಚ್ ಸ್ಟೂಡೆಂಟ್ಸ್ಗಳು ಬಂದು ಎಲ್ಲನೂ ಪ್ರತಿಯೊಂದನ್ನು ಮಾಡಿದ್ರು, ನಿಂತ್ಕೊಂಡು ಖುಷಿ ಆಯಿತು. ನೋಡಿ, ನಾವು ಅಂದ್ಕೊಂಡ್ವಿ, ತುಂಬ ವರ್ಷದ ಹಿಂದೆ ಅಂದ್ಕೊಂಡಿದ್ದು ಮಾಡೋಕ್ಕೆ ಆಗಲಿಲ್ಲ. ಬಟ್ ಈ ವರ್ಷ ನಾನು ಮಾಡಿದೆ ಅಂತಂದರೆ ಸೊ ಭಗವಂತನಿಗೆ ಎಲ್ಲೋ ನನ್ನ ಕಡೆಯಿಂದ ಸೇವೆ ತೊಗೊಬೇಕು ಅನ್ನಿಸ್ತೇನೋ, ಅದಕ್ಕೆ ಇವಾಗ ನನಗೆ ಟೈಮ್ ಬರ್ತಂತಲೇ ಹೇಳ್ಬೋದು. ಅದರಲ್ಲಿ ನಮ್ಮದು ಹುಣ್ಸೆಹಣ್ಣು ಪಾನಕ ಸ್ವಲ್ಪ ಹುಳಿಯಾಗಿತ್ತು, ಒಂಚೂರು ಬೆಲ್ಲ ಹಾಕಬೇಕಾಗಿತ್ತು. ಆದರೆ ಅದೇ ಫಸ್ಟ್ ಖಾಲಿಯಾಗಿದ್ದು ಹೇಳಬೇಕು ಅಂತಂದರೆ, ಎಲ್ಲರಿಗೂ ಅದೇ ಇಷ್ಟ ಆಯಿತು ಕೂಡ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ವಿತರಣೆ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಈ ಬ್ಯುಸಿ ಲೈಫಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ. ಅಲ್ಲೇ ಸಲೂನಲ್ಲೇ ಒಂದಷ್ಟು ಪೂಜೆ ಮಾಡಿ ಎಲ್ಲನೂ ಶುಚಿಯಾಗಿ ಹದವಾಗಿ ಮಾಡಿ 4 ಜನಕ್ಕೆ ವಿತರಣೆ ಮಾಡಿದ್ವಿ. ತುಂಬ ಖುಷಿಯಾಯಿತು. ನನಗೆ ಫ್ಯೂಚರಲ್ಲಿ ಇದೆಲ್ಲ ತುಂಬ ಆಸೆ ಇದೆ. ಮನೆಯಲ್ಲಿ 2 ಹಸು ಸಾಕಬೇಕು, ನನ್ನ ಕೈಲಾದ ಸಹಾಯ ಮಾಡಬೇಕು ಯಾರಿಗಾದ್ರೂ. ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನನ್ನ ನೆಕ್ಸ್ಟ್ ಫ್ಯೂಚರಲ್ಲಿ ನನ್ನ ಭವಿಷ್ಯ ಈ ಥರ ಇರಬೇಕು. ತುಂಬ ಆಸೆಗಳಿದೆ, ಕನಸುಗಳಿದೆ. ಇವತ್ತು ನಾನು ಹೊರಗಡೆ ಬಂದಿದ್ದೀನಿ ಅಂದಾಗ ಏನೆಲ್ಲ ಯುಟಿಲೈಸ್ ಮಾಡ್ಕೊಬೇಕು ಒಳ್ಳೆ ರೀತಿಯಲ್ಲಿ, ಪಾಸಿಟಿವ್ ಆಗಿ, ಆ ರೀತಿ ಎಲ್ಲ ಇರೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ಸೊ ಖುಷಿ ಆಯಿತು ಶ್ರೀರಾಮನವಮಿ ದಿನ ಈ ಒಂದು ಕಾರ್ಯನ ಮಾಡಿದ್ದಕ್ಕೆ. ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಈ ಕಾರ್ಯನ ಮಾಡಿ ಅಂತ ಹೇಳ್ತೀನಿ. ನನಗೂ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರದ್ದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಒಂದು ಶಕ್ತಿ ದೇವ್ರು ನನಗೆ ಕೊಡಲಿ, ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಯೂಟ್ಯೂಬಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅಲ್ಲಿ ಅವರ ನಾನು ಏನು ಮಾಡ್ತಿದ್ದಾನು ಪೋಸ್ಟ್ ಕೊಡಿ. ಅವ್ರು ಹೆಂಗೆ ಮಾಡಬೇಕು ನಾನು ಇದನ್ನೇ ಹಿಂಗೆ ಎತ್ಕೊಂಡ್ಬಿಟ್ರೆ ಅಂತ ನೋಡಿ, ನಾನು ಇಲ್ಲೇ ಇದ್ದಲ್ಲ, ಅದು ಯಾವಾಗ ಇತ್ತು. ಫಸ್ಟ್ ಖಾಲಿ ಮಾಡಿರೋದೇ ನಾನು. ಮ್ಯಾಮ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಉಳಿಯತ್ತೆ ಇದೆ. ನಾವು ಹೊರಡ್ಲ ಇಲ್ಲ ನಿಂತಿರ್ಬೇಕಾ ನಡ್ರಿ. ಇವ್ರು ಇನ್ನೂ ಹಂಗೆ ಹಿಡ್ಕೊಂಡವ್ರಿ. ಹಂಗೆ ಅನ್ಬೇಡಿ, ಖಾಲಿಯಾಗಿ ಇಲ್ಲ, ಖಾಲಿಯಾಗಿ ಜಾಸ್ತಿ ಇತ್ತು. ಇದು ಚೆನ್ನಾಗೈತಾ ಮ್ಯಾಮ್ ಮಜ್ಜಿಗೆ? ಸಕ್ಕತ್ತಾಗಿದೆ ಮ್ಯಾಮ್. ಕಾಫಿ ನೋಡ್ತಾ ಇಲ್ಲಿ ಮಜ್ಜಿಗೆ ಹಾಕ ಕುಡಿತಾ ಇದ್ದೀರಲ್ಲ ಮ್ಯಾಮ್. ಇದೆ ಈಗ ಫ್ರೆಂಡು. ಹೇಳಿ ಮ್ಯಾಮ್. ಫಸ್ಟ್ ಟೈಮ್ ಶ್ರೀರಾಮನವಮಿನಲ್ಲಿ ನಾನು ಪಾನಕ ಹಂಚ್ತಾ ಇರೋದು. ತುಂಬ ವರ್ಷದ ಕನಸಿದೆ ಹಂಚ್ಬೇಕು ಅಂತ. ಇವಾಗ ಅದೇ ನೆರವೇರಿದೆ. ಅದು ಇಂಥ ಸ್ಟೂಡೆಂಟ್ಸ್ಗಳಿಗೆ, ಅದು ಅಲ್ಲಿ ನಿಮ್ಮ ಪ್ಯಾಷನ್ ನಿಂತಿದ್ದಾರೆ. ಹಿಂದೆಗಡೆ ಇಬ್ರು ನಿಂತಿದ್ದಾರೆ. ಸೊಸೆದೆ ಫೋಟೋ ಇಲ್ವಲ್ಲ? ಮಕ ಮುಚ್ಚಿಗೆ ನಿಂತ ತೆಗಿರಿ, ಬೇಲ್ ತೆಗಿರಿ.